ಫ್ರೆಂಡ್ಸ್, ಇವತ್ತೊಂದು ಮೋಸ್ಟ್ ರಿಕ್ವೆಸ್ಟೆಡ್ ಒಂದು ಅತಿ ಅದ್ಭುತವಾದ ಪ್ರಾಡಕ್ಟ್ಸ್ ತಂದಿದ್ದೀನಿ. ಇದು ಹೊಸ ಪ್ರಾಡಕ್ಟ್ಸು, ನಾನು ತರಿಸಿರೋದು. ಇದು ಯಾವುದೋ ಪ್ರಮೋಷನ್ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ರೀಸನ್ ಹೇಳ್ತೀನಿ ವಿಡಿಯೋ ಮಾಡಬೇಕಾದ್ರೆ. ಇದು ಸ್ಕಿನ್ ವೈಟ್ನಿಂಗ್ಗೆ ನಾನು ಮಾಡ್ತಿರೋದು ಒಂದು ಆಯಿಲು. ಅದಕ್ಕೋಸ್ಕರ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಯಾರಿಗಾದ್ರೂ ಲಿಂಕ್ ಬೇಕಾದರೆ ಹೇಳಿ, ನಾನು ಕೊಡ್ತೀನಿ. ಓಕೆನಾ? ಇವತ್ತು ನಾನು ಬರ್ಸ್ತಿರೋದು ನಿರ್ಮಲ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅವ್ರದ್ದು ಕಸ್ತೂರಿ ಮಂಜುಲ್, ಕಸ್ತೂರಿ ಪೌಡ್ರು, ಕಸ್ತೂರಿ ಅರಿಶಿನ. ಮತ್ತೆ ದಿಸ್ ಇಸ್ ನಾಟ್ ಎ ಪ್ರಮೋಷನ್. ನಾನು ದುಡ್ಡು ಕೊಟ್ಟು ಅಮೆಝಾನಿಂದ ತರಿಸ್ಕೊಂಡಿರೋದು. ಇದು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇಲ್ಲ. ಓಕೆನಾ? ಅವ್ರಿಗೂ ಗೊತ್ತೂ ಇಲ್ಲ ನಾನು ತರಿಸ್ಕೊಂಡಿರೋದು. ಯಾಕೆ ಅಂದರೆ ನನಗೆ ಕೆಲವೊಂದು ಕಮೆಂಟ್ಸ್ ಬರ್ತಿತ್ತು, ಹೇಮ ವನಶ್ರೀ ಇದು ನಮಗೆ ಸ್ವಲ್ಪ ಇದಾಗ್ತಿದೆ, ಅಲರ್ಜಿ ಆಗ್ತಿದೆ, ನಮ್ಗೆ ಯೂಸ್ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಸುಮಾರಷ್ಟು ತರಿಸ್ಕೊಂಡೆ. ಇದನ್ನು ಓಪನ್ ಮಾಡಿದ್ದೀನಿ ನೋಡಿ. ನಾನು ಇದನ್ನು ಓಪನ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಯಿತು. ಸೊ ನಾನು ಹೇಳಿದಲ್ಲ, ನಾನು ಯೂಸ್ ಮಾಡಿದ್ಮೇಲೆ ನಮ್ಮ ಸಬ್ಸ್ಕ್ರೈಬರ್ಗೆ ನಾನು ಹೇಳೋದು ಅದ್ರ ರಿಸಲ್ಟು ಕ್ಲಾಸ್ ಆಗಿದೆ ರೀ. ತುಂಬ ಚೆನ್ನಾಗಿದೆ. ಯಾರ್ಯಾರು ವನಶ್ರೀ ಆಗಲಿಲ್ಲೋ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಡಿ ಅಂತಲೇ ಹೇಳ್ತೀನಿ. ಇದು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಬಗ್ಗೆ ನಾನು ಏನಂತೀವಿ, ವನಶ್ರೀ ಒಂದು ಕಡೆ ಆದರೆ ಇದು ಒಂದು ಕಡೆ. ಓಕೆನಾ? ಇವತ್ತೊಂದು ಅತಿ ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಆಯಿಲ್ ತರ್ತಿದ್ದೀನಿ. ಇದು ಎಲ್ಲರೂ ಮಾಡ್ಕೊಳ್ಬೋದು. ಪಿಗ್ಮೆಂಟೇಷನಿಂದ ಹಿಡಿದು ಪ್ರತಿಯೊಬ್ಬರು ಮಾಡ್ಬೋದು. ಇದು ನೋಡಿ, ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಇದು ಎಷ್ಟಿದೆ ಅಂದರೆ 40 ರೂಪಾಯಿ ಒಂದು 100 ಗ್ರಾಮ್ ಇದೆ. 100 ಗ್ರಾಮ್ ಇದೆ. ತುಂಬ ಚೆನ್ನಾಗಿದೆ ಇದು. ಸೊ ಅತಿ ಅದ್ಭುತವಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೆ ಬೇಕು ಅಂದರೆ ಟ್ರೈ ಮಾಡಿ. ಕಸ್ತೂರಿ ಅರಿಶಿನ ಇದು ಯಾವುದೋ ಮತ್ತೆ ಪ್ರಮೋಷನ್ ಅಲ್ಲ. ನಾನು ಯಾರನ್ನೂ ಪ್ರಮೋಟ್ ಮಾಡಲ್ಲ. ನಾನು ಉಪಯೋಗಿಸಿ ನನಗಿಷ್ಟ ಆದರೆ ಮಾತ್ರ ನಿಮ್ಗೆ ಹೇಳೋದು. ಓಕೆನಾ? ಈ ಸ್ಕಿನ್ ಆಯಿಲ್ ನಾನು ಏನು ಮಾಡ್ಕೊಂಡಿದ್ದೆ, ನಾನೇನೋ ಅಂದ್ಕೊಂಡೆ. ನಾನು ಕೆಲವೊಂದು ಕಮೆಂಟ್ಸ್ ನೋಡ್ತಾ ಇರ್ತಾರೆ, ಕೆಲವರು ಕಮೆಂಟ್ಸ್ ಹಾಕ್ತಾರೆ, ಹೇಮ ನಿನ್ನ ಸ್ಕಿನ್ನು ಬರ್ತಾ ಬರ್ತಾ ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಹಾಕ್ತಾರೆ. ಇವೆಲ್ಲ ಒಂದು ಮ್ಯಾಜಿಕ್ಕೆ ಅದರಲ್ಲಿ ವರ್ಕ್ ಮಾಡೋದು. ಸೊ 1 ವಾರದಿಂದ ನಾನು ಈ ಸ್ಕಿನ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಮುಖಕ್ಕೆ. ಅದ್ರ ಜೊತೆಗೆ ಒಂದು ಅತಿ ಅದ್ಭುತವಾದ ಒಂದು ಲೇಪನ ಹಾಕ್ಕೊಳ್ತಾ ಇದ್ದೀನಿ. ಆ ಲೇಪನ ನೀವು ನೋಡಿದ ತಕ್ಷಣ ಹೇಳ್ತೀರಾ, ಕಣ್ಣು ಮುಚ್ಕೊಂಡು ಹೇಮ ಇದು ಎಲ್ಲರೂ ಟ್ರೈ ಮಾಡ್ಬೋದು, ಎಲ್ಲರಿಗೂ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಅಂತ. ಸೊ ವೆಲ್ಕಮ್ ಟು ಹೇಮನಾಗರಾಜ್ ವ್ಲಾಗ್ಸ್. ನಾನು ಹೇಮ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಬೆಲ್ ಬಟನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇದೊಂದು 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಈಗ ಒಂದು 1/4 ಚಮಚದಷ್ಟು ನಾನಿಲ್ಲಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಆಮೇಲೆ ಸ್ಟವ್ನ ಆನ್ ಮಾಡಿ ಸಿಮ್ಮಲ್ಲಿ ಇಟ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಸೊ ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ತಿರುಗಿಸೋಣ. ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಾಗಿದೆ ನನಗೆ ನಿರ್ಮಲ್ ಬ್ರ್ಯಾಂಡ್ ಅವ್ರದ್ದು ಹೇಳಿ. ತುಂಬ ಚೆನ್ನಾಗಿದೆ ಬ್ರ್ಯಾಂಡು. ಇದು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಸಿಗಲ್ಲ ಫ್ರೆಂಡ್ಸ್. 2 ಮಿನಿಟ್ಸ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಜಸ್ಟ್ 2. ಇದು ಶ್ರೀಗಂಧದ ಪುಡಿ. ಸುಮಾರು 1 ಚಮಚದಷ್ಟು ಶ್ರೀಗಂಧದ ಪುಡಿ ತಗೊಳ್ತಾ ಇದ್ದೀನಿ. ಇದಕ್ಕೆ ರೋಸ್ ವಾಟ್ರ್ ಏನು ಬೇಡ, ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ತೆಳ್ಳಕ್ಕಿರಬೇಕು, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಮ್ಮ ಪೇಸ್ಟ್. ಓಕೆನಾ? ಫೈನ್ ಫ್ರೆಂಡ್ಸ್, ಈಗ ಎಣ್ಣೆ ಆರಿದೆ ಸ್ವಲ್ಪ. ಸೊ ಈ ಆಯಿಲಲ್ಲಿ ಏನಿದೆಯೋ ಇದರಲ್ಲಿ ಮಸಾಜ್ ಮಾಡ್ಕೊಳ್ಳೋಣ. ಸೊ ತುಂಬ ಚೆನ್ನಾಗಿದೆ. ನಿರ್ಮಲ್ ಅವ್ರದ್ದು, ನಿರ್ಮಲ್ NIRMAL ನಿರ್ಮಲ್ ಅವರ ಇದರಲ್ಲಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಬರುತ್ತೆ, ವಾಚ್ ಮಾಡಿ. ಓಕೆನಾ? ಜಸ್ಟ್ 2 ಮಿನಿಟ್ಸ್ ಮಸಾಜ್ ಮಾಡ್ತೀನಿ ನಾನು. ಇದು ಯಾರ್ಯಾರು ಮಾಡ್ಬೋದು, ಪ್ರತಿಯೊಬ್ಬರು. ಪಿಗ್ಮೆಂಟೇಷನ್ ಇರೋರಿಂದ ಹಿಡಿದು ಇದನ್ನು ಕೈ ಕಾಲಿಗೂ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ. 1-2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡೋಣ. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ನಾವು ಆಯಿಲ್ ಮಸಾಜ್ ನಲಪ ಮರಾಡಿ ಯೂಸ್ ಮಾಡ್ತಿದ್ರೆ, ನೀವೇನಾದ್ರು ಬೆಳಗ್ಗೆ ನಲಪ ಮರಾಡಿ ಯೂಸ್ ಮಾಡ್ತಿದ್ರೆ ಸಂಜೆ ಇದು ಮಾಡ್ಕೊಳ್ಳಿ. ಸಂಜೆ ಅದನ್ನು ಯೂಸ್ ಮಾಡ್ತಿದ್ರೆ ಬೆಳಗ್ಗೆ ಮಾಡ್ಕೊಳ್ಳಿ. ವೀಕ್ಲಿ ಅಟ್ಲೀಸ್ಟ್ 3 ಟೈಮ್ಸ್ ಮಾಡ್ಕೊಳ್ಳಿ. ಓಕೆನಾ? ಈಗ ಇದನ್ನು ವೈಪ್ ಮಾಡೋದು ಬೇಡ. ಸೊ ಈಗ ಈ ಪ್ಯಾಕ್ ಹಾಕ್ತಾ ಇದ್ದೀನಿ. ಇದು ಶ್ರೀಗಂಧ ಜಸ್ಟ್ ನೀರು ಹಾಕಿ ಕಲಸಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ, ನಿಮ್ಮ ಹತ್ರ ಶ್ರೀಗಂಧದ ಪೌಡ್ರು ತೊಗೊಳ್ಳೋದು ಅಂಗಡಿಲಿ ತೊಗೊಳೋಕ್ಕಿಂತ ಆ ಲೇಪ ಮಾಡೋದು ಮನೇಲೇ ಇರುತ್ತಲ್ಲ ಹಿಂದಿನ ಕಾಲದ್ದು, ಅದಿದ್ದರೆ ಇನ್ನೂ ಅದ್ಭುತ ರೀ ನಿಮ್ಮ ಸ್ಕಿನ್ಗೆ. ನಾನು ಹೇಳಿದ್ನಲ್ಲ, ನಾನು ಹರ್ಬಲ್ ಪೌಡರ್ಸ್ ಎಲ್ಲ ತೊಗೊಂಡೆ ಅಂತ.
ಸುಮಾರು ಜನ ಕೇಳ್ತಿದ್ರು. ಅದು ಮಲ್ಲೇಶ್ವರಮಲ್ಲಿದೆ ಅಂಗಡಿ, ಮಲ್ಲೇಶ್ವರಮಲ್ಲಿದೆ. ಸೊ ಶ್ರೀ ರಂಗನಾಥ ಸ್ಟೋರ್ಸ್ ಅಂತ ಮಲ್ಲೇಶ್ವರಮಲ್ಲಿದೆ ನೋಡಿ ಫ್ರೆಂಡ್ಸ್. ಅಲ್ಲಿ ಸಿಗುತ್ತೆ, ತಗೊಳ್ಳಿ. ಎಲ್ಲ ಹರ್ಬಲ್ಸಿ, ಸ್ಯಾಂಡ್ಲ್ವುಡ್ ಅಷ್ಟೇ, ತುಂಬ ಚೆನ್ನಾಗಿದೆ. ಸೊ ಇದು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತೀನಿ, ಯಾಕಂದರೆ ಆಯಿಲ್ ಇದೆ ಅಲ್ಲ. ಆ ಏರ್ ಆಯಿಲ್ದು ಕೇಳ್ತಿದ್ದಲ್ಲ, ಅದೇ ಹೇಳ್ತಿರೋದು, ಶ್ರೀ ರಂಗನಾಥ ಸ್ಟೋರ್ಸ್ ಮಲ್ಲೇಶ್ವರಂ. ಸೊ ಚೆನ್ನಾಗಿ ಅಪ್ಲೈ ಮಾಡಿದ್ವಾ? ನಿಜವಾಗ್ಲೂ ಈ ನಿರ್ಮಲ್ ತುಂಬ ಚೆನ್ನಾಗಿದೆ, ಬಟ್ ನಾನು ವನಶ್ರೀ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ ಫ್ರೆಂಡ್ಸ್. ನಿರ್ಮಲೇ ಚೆನ್ನಾಗಿದೆ, ವನಶ್ರೀನೂ ಚೆನ್ನಾಗಿದೆ. ಕೆಲವೊಬ್ರಿಗೆ ಬರ್ತಿಲ್ಲ ಅಂತ ನನಗೆ ಕಮೆಂಟ್ಸ್ ಹಾಕಿದ್ರು, ಸುಮಾರು ದಿನಗಳ ಹಿಂದೆ ಆಯಿತು. ಎಲ್ಲ ಟೈಮ್ ತೊಗೊಳುತ್ತೆ. ನಾನು ಕಮೆಂಟ್ಸ್ ಓದ್ಬಿಟ್ಟು ನಾನು ಪ್ರಾಡಕ್ಟ್ಸ್ನ ತರಿಸಿ ನಾನು ಹಚ್ಕೊಳ್ಬೇಕು. ನಾನು ಮಿನಿಮಮ್ ಏನು ಗೊತ್ತಾ, ಮಿನಿಮಮ್ ಅಂದರೆ ಒಂದು 4 ದಿನ, ಒಂದು ವಾರ ಟ್ರಯಲ್ ತೊಗೊಳ್ತೀನಿ. ಆಮೇಲೆ ನಾನು ರಿಸಲ್ಟ್ ಹೇಳೋಕ್ಕಾಗೋದು. 24 ಅವರ್ಸು 12 ಅವರ್ಸ್ ಅಂತ ಇರುತ್ತಲ್ಲ. ಸೊ ಇದು ಡ್ರೈ ಆಗಲಿ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. 8 ನಿಮಿಷ ಆಗಿದೆ. ಸೊ ವೈಟ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಇದೆ ಜಾದು ನೋಡಿ. ಸ್ಕಿನ್ ವೈಟ್ನಿಂಗ್ ಆಯಿಲು ದಿನ ಮಾಡ್ಕೊಳ್ಳಿ, ಅಥವಾ 2 ದಿನಕ್ಕೆ ಒಂದು ಸಲ ಮಾಡ್ಕೊಳ್ಳಿ. ಜಾಸ್ತಿ ಯಾವುದನ್ನು ಸ್ಟೋರ್ ಮಾಡಿ ಇಟ್ಕೊಬೇಡಿ. ಮತ್ತು ಇನ್ನೊಂದು ಅತಿ ಅದ್ಭುತವಾದ ಸ್ಕಿನ್ ಆಯಿಲ್ ತರ್ತಾ ಇದ್ದೀನಿ. ನನಗೊಂದು ಇನ್ನೊಂದು ದಿನ ಟೈಮ್ ಕೊಡಿ, ಡೆಫಿನೆಟಾಗಿ ಅದ್ರ ಪ್ರಿಪ್ರೇಷನ್ ಇದೆ. ಇದೆಲ್ಲ ರೆಡಿಮೇಡ್ ಅಂಗಡಿಲಿ ಸಿಗುತ್ತೆ, ಅದನ್ನು ನಾವು ಮನೇಲೇ ಪ್ರಿಪೇರ್ ಮಾಡಬೇಕಾಗುತ್ತೆ. ಆ ಆಯಿಲ್ನ, ಸ್ಕಿನ್ ವೈಟ್ನಿಂಗ್ ಆಯಿಲ್ ಅದು. ಸೊ ನೋಡಿ ಯಾವ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ. ಅತಿ ಅದ್ಭುತವಾದ ರಿಸಲ್ಟ್. ಎಲ್ಲಾದರೂ ಎಲ್ಲೋ ಆಯಿತಾ ಸ್ಕಿನ್ನು? ಡ್ಯೂರೇಷನ್ನು ಮತ್ತು ಪ್ರಮಾಣ ದಯವಿಟ್ಟು ಗಮನದಲ್ಲಿ ಕೊಡಿ ಫ್ರೆಂಡ್ಸ್. ಸಾಫ್ಟ್ ಆ್ಯಂಡ್ ಸಪಲ್. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಗೆ ಇನ್ನೇನಾದ್ರು ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಕೆಲವರು ಕೇಳ್ತಿದ್ರೆ ಅಡ್ರೆಸ್ ಕೊಡಿ ಅಂತ, ಅಡ್ರೆಸ್ ಹೇಳಿದ್ದೀನಿ. ನನ್ನ ಹತ್ರ ಫೋನ್ ನಂಬರ್ ಇಲ್ಲ, ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಅವ್ರದ್ದು. ಓಕೆ, ನಾನು ಹೇಳಿದ್ನಲ್ಲ ಇದು ಸ್ಟೋರ್ ಹೆಸರು. ಸೊ ಬೈ ಮಾಡ್ಬೋದು. ಶ್ರೀಗಂಧನೂ ಅಲ್ಲೇ ಬೈ ಮಾಡಿದ್ದೇನೋ, ಅಲ್ಲೇ ಬೈ ಮಾಡಿ. ಎಲ್ಲ ಹರ್ಬಲ್ಸ್ ನಿಮ್ಗೆ ಏನೇನು ಬೇಕೋ ಬೈ ಮಾಡಿ. ಒಂದು ಸ್ಕಿನ್ ವೈಟ್ನಿಂಗ್ ಹರ್ಬಲ್ ಪೌಡ್ರನ್ನೂ ತರ್ತಾ ಇದ್ದೀನಿ. ಸೊ ಒಂದು 2-3 ದಿನದಲ್ಲಿ ಇದು ಎಲ್ಲ ವೀಡಿಯೋಸ್ ಬಂದುಬಿಡುತ್ತೆ. ಸೊ ಯಾವ ರೀತಿ ಇತ್ತು ನಮ್ಮನ್ನು ನಿರ್ಮಲ್ ಅವ್ರದ್ದು ಅಂತ. ನನಗೇನೋ 100ಗೆ 1000% ಸೂಪರಾಗಿದೆ, ಒಳ್ಳೆ ರಿವ್ಯೂ ಕೊಡ್ತಾಯಿದ್ದೆ. 1 ವೀಕಿಂದ ಯೂಸ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಪಕ್ಕದಲ್ಲಿ ಆಲ್ ಅಂತ ಕೊಡಿ ಅಂತ ಹೇಳ್ತಾ, ಮತ್ತೆ ಯಾವ ಪ್ರಮೋಷನು ಅಲ್ಲ, ನಾನು ತೊಗೊಂಡಿರೋದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೆಲವ್ರಿಗೆ ಅಲರ್ಜಿ ಅಂತ ಹೇಳಿದ್ರು, ಅವ್ರಿಗೋಸ್ಕರ ತೊಗೊಂಡಿದ್ದೀನಿ. ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.